ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಸಮೀಪದ ಈಶಾ ಫೌಂಡೇಶನ್ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈಶಾ ಫೌಂಡೇಶನ್ ವಿರುದ್ಧ ಭೂ ದಬ್ಬಾಳಿಕೆ ಆರೋಪ. ಈಶಾ ಫೌಂಡೇಶನ್ಗೆ ಧಿಕ್ಕಾರ ಎಂದು ಕೂಗಿದ ರೈತರು, ಸದ್ಗುರು ಆಶ್ರಮದ ವಿರುದ್ಧ ಸಿಡಿದೆದ್ದಿರುವ ರೈತರು. ಸ್ಟೇ ಇದ್ದರೂ ಅಕ್ರಮ ಪ್ರವೇಶ, ಈಶಾ ಫೌಂಡೇಶನ್ ವಿರುದ್ಧ ಪ್ರತಿಭಟನೆ. 25 ಎಕರೆ ಜಮೀನು ಲೂಟಿ ಮಾಡಿರುವ ಆರೋಪ, ರೈತರಿಂದ ತಮಟೆ ಚಳುವಳಿ. ಈಶಾ ಫೌಂಡೇಶನ್ ವಿರುದ್ಧ ಭೂ ದಬ್ಬಾಳಿಕೆ ಆರೋಪವನ್ನ ಮಾಡಿದ್ದಾರೆ ರೈತರು. ಈಶಾ ಫೌಂಡೇಶನ್ಗೆ ಧಿಕ್ಕಾರ ಎಂದು ಕೂಗಿದ್ದಾರೆ. ಸದ್ಗುರು ಆಶ್ರಮದ ವಿರುದ್ಧ ಸಿಡಿದೆದ್ದಿರುವ ರೈತರು, ಸ್ಟೇ ಇದ್ದರೂ ಅಕ್ರಮ ಪ್ರವೇಶ ಮಾಡಲಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಈಶಾ ಫೌಂಡೇಶನ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. 25 ಎಕರೆ ಜಮೀನು ಲೂಟಿ ಮಾಡಲಾಗಿದೆ ಎಂಬ ಆರೋಪದ ಜೊತೆಗೆ ರೈತರಿಂದ ತಮಟೆ ಚಳುವಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಸಮೀಪದ ಈಶಾ ಫೌಂಡೇಶನ್ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. 50-60 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ತಮ್ಮ ಜಮೀನುಗಳ ಮೇಲೆ ಅಕ್ರಮ ಪ್ರವೇಶ ಹಾಗೂ ದಬ್ಬಾಳಿಕೆ ನಡೆಸಲಾಗಿದೆ ಎಂದು ರೈತರು ಆರೋಪವನ್ನ ಮಾಡಿದ್ದಾರೆ. ಸರ್ವೆ ನಂಬರ್ 178, 179, 182, 182/2, 184/1, 183, 193 ಸೇರಿದಂತೆ ಹಲವು ಜಮೀನುಗಳ ಮೇಲೆ ಈಶಾ ಫೌಂಡೇಶನ್ ಅಕ್ರಮವಾಗಿ ಪರಭಾರೆ ಮಾಡಿರುವುದಾಗಿ ಆರೋಪಿಸಲಾಗಿದೆ. ಸುಮಾರು 25 ಎಕರೆ ಜಮೀನನ್ನ ಅಕ್ರಮವಾಗಿ ಹಸ್ತಾಂತರಿಸಿರುವ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಬೆಂಗಳೂರಿನ ಕೆಎಟಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿವೆ. ಅಲ್ಲದೆ ಚಿಕ್ಕಬಳ್ಳಾಪುರ ಸಿವಿಲ್ ನ್ಯಾಯಾಲಯದಲ್ಲೂ ಪ್ರಕರಣಗಳು ದಾಖಲಾಗಿದ್ದು, ಸದರಿ ಜಮೀನುಗಳ ಮೇಲೆ ಪರಭಾರೆ ಆಗದಂತೆ ಸ್ಟೇ ಆದೇಶವೂ ಇದೆ ಎಂದು ರೈತರು ತಿಳಿಸಿದ್ದಾರೆ. ಆದಾಗ್ಯೂ ಪ್ರಕರಣಗಳು ಮುಂದುವರಿದಿದ್ದರೂ ಅಕ್ರಮ ಪರಭಾರೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ರೈತ ಕೃಷ್ಣಪ್ಪ, ಚೌಡಮ್ಮ, ರೂಪ ಸೇರಿದಂತೆ ಹಲವು ರೈತರು ಈಶಾ ಫೌಂಡೇಶನ್ ತಮ್ಮನ್ನ ಮೋಸ ಮಾಡಿ ವಂಚನೆ ನಡೆಸಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಮುಖಂಡ ಹಾಗೂ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಅವರ ಸಂಬಂಧಿ ಸಕಲೇಶ್ ಕುಮಾರ್ ಮೇಲೂ ದಬ್ಬಾಳಿಕೆ ಮತ್ತು ವಂಚನೆ ಆರೋಪ ಮಾಡಿದ್ದಾರೆ. ಬಡಪಾಯಿ ರೈತರ ಜಮೀನುಗಳ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಆರೋಪಿಸಿರುವ ರೈತರು ತಮಟೆ ಬಾರಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ನಡೆಸಿ ಈಶಾ ಫೌಂಡೇಶನ್ ವಿರುದ್ಧ ಕಿಡಿಕಾರಿದ್ದಾರೆ. ಕೆಲಸ ಮಾಡ್ರ ಕೆಲಸ ಇಲ್ಲೇನ ನಿಂತ್ಕೊಂತೀರಾ?
ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದಂತ ನಾರಾಯಣ ಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ಈಶಾ ಫೌಂಡೇಶನ್ ವಿರುದ್ಧ ಈ ರೀತಿ ಕಿಡಿಕಾರಿದ್ದಾರೆ ರೈತರು, ಏನಿದೆ ಇದ್ರ ಬಗ್ಗೆ ಮಾಹಿತಿ? ರೇಖಾ, ಈಗ ಏನು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಇದಕ್ಕೆ ಅಕ್ರಮವಾಗಿ ರೈತರ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಆಗಾಗ ಕೇಳಿ ಬರ್ತಾ ಇದೆ. ಈಗಾಗ್ಲೇ ಏನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸುಮಾರು ಒಂದು 1 ಲಕ್ಷ ಕಾರುಗಳು, ದ್ವಿಚಕ್ರ ವಾಹನಗಳು, 3 ಲಕ್ಷದ ಮೇಲ್ಪಟ್ಟು ಬರುವಂತ ಒಂದು ನಿರೀಕ್ಷೆ ಇದ್ಕೊಂಡು ಅದಕ್ಕೆ ಎಲ್ಲಾನು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡುವ ಈಶಾ ಫೌಂಡೇಶನ್ ಸೊ ಇಲ್ಲಿ ಅವ್ರು ತಗೊಂಡಿದೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಮತ್ತೆ ಅಕ್ರಮ ಖಾತೆಗಳನ್ನ ಮಾಡಿಸ್ಕೊಂತಿದ್ದಾರೆ. ಅಕ್ರಮವಾಗಿ ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ. ರೈತರಿಗೆ ಗೊತ್ತಾಗ್ದಿರಾ, ರೈತರು ಯಾರ್ಯಾರು ಆರೋಗ್ಯದಲ್ಲಿ ಏರುಪೇರು ಇರುತ್ತೋ ಅವರು ಹಾಸ್ಪಿಟಲ್ಗಳಲ್ಲಿ ಇರ್ತಕ್ಕಂತ ಒಂದು ಸಂದರ್ಭಗಳನ್ನ ನೋಡ್ಕೊಂಡು ಅವುಗಳನ್ನ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಅವರ ಒಂದು ಜಮೀನುಗಳನ್ನ ಇವರು ಖರೀದಿ ಮಾಡಿ ಮತ್ತೆ ಅಕ್ರಮವಾಗಿ ಒಂದು ನೋಂದಣಿಯನ್ನು ಮಾಡ್ಕೊಳ್ಳುವಂತ ರೀತಿಯಲ್ಲಿ ಅವರ ಒಂದು ಪರಭಾರೆಯನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಹೊರಿಸ್ಕೊಂಡು ಏನು ಶ್ರೀಮತಿ ಚೌಡಮ್ಮ ಮತ್ತು ಲೇಟ್ ನರಸಪ್ಪ, ದೇವರಾಜು ಬಿನ್ ನರಸಪ್ಪ ಮತ್ತೆ ಶ್ರೀಮತಿ ಭಾಗ್ಯಮ್ಮ ಲೇಟ್ ನರಸಪ್ಪ, ಹನುಮಂತಪುರ ಗ್ರಾಮದ ಗೇರಳ್ಳಿ ಮತ್ತೆ ಇದೇ ಒಂದು ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕಿನವರು ಇವತ್ತು ದೊಡ್ಡ ಮಟ್ಟದಲ್ಲಿ ತಮ್ಮ ಒಂದು ಆಸ್ತಿಗಾಗಿ ಹೋರಾಟವನ್ನ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ಅವರು ಸಕಲೇಶ್ ಎಂಬುವಂತ ವ್ಯಕ್ತಿ ಇವರ ಮಧ್ಯೆ ಪ್ರವೇಶ ಮಾಡಿ ಏನು ಕಡಿಮೆ ಒಂದು ಹಣಕ್ಕೆ ಖರೀದಿ ಮಾಡ್ಬಿಟ್ಟು ಈಗ ಸುಮಾರು 120 ಕೋಟಿಗೆ ನಮ್ಮ ಆಸ್ತಿಯನ್ನು ಮಾರಿದ್ದಾರೆ. ನಮ್ಗೆ ಯಾವ್ದೇ ರೀತಿ ದುಡ್ಡು ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಮತ್ತೊಂದು ಕೊಟ್ಟಿಲ್ಲ. ಸೊ ಇದರ ಬಗ್ಗೆ ಕೋರ್ಟ್ ನಲ್ಲಿ ನಾನು ದಾವೆ ಹೂಡಿದೀನಿ. ಮತ್ತೆ ತಾಲೂಕು ಆಫೀಸು ಏನು RRT ಸೆಕ್ಷನ್ ನಲ್ಲಿ ಇದನ್ನ ಸ್ಟೇ ಮಾಡಿಸಿದೀನಿ. ಆ ಒಂದು ಏನು ನ್ಯಾಯಾಲಯ KIT ಬೆಂಗಳೂರು ಸಂಖ್ಯೆ ಬಂದ್ಬಿಟ್ಟು 103/2023, 102 2023 ದಾವೆ ಮತ್ತು ಪ್ರಿನ್ಸಿಪಲ್ ಸಿವಿಲ್ ಅಂಡ್ JMFC ಯಲ್ಲಿ 850/2025 ದಾವೆ ನಡೆಯುತ್ತಿದ್ರು. ಹಾಗೂ ಸುಮಾರು 50ರಿಂದ 60 ವರ್ಷಗಳಿಂದ ರೈತರೇ ಸ್ವಾಧೀನ ಅನುಭವದಲ್ಲಿದ್ದು ಅನೇಕರು ನಕಲಿ ಪತ್ರಗಳನ್ನು ಮಾಡಿಕೊಂಡು ಅವರುಗಳು ಸ್ವಾಧೀನಕ್ಕೆ ಬರದೆ ಸದರಿ ಸ್ವತ್ತುಗಳನ್ನ ಇತ್ತೀಚೆಗೆ ಅಕ್ರಮವಾಗಿ ಈಶಾ ಫೌಂಡೇಶನ್ಗೆ ಮಾರಾಟ ಮಾಡಿದ್ದಾರೆ ಅನ್ನೋದು ಆ ರೈತರ ಒಂದು ಆರೋಪ ಆಗಿದೆ ಸುರೇಖಾ. ಹಾಗೆ ಅವರ ಒಂದು ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಜಮೀನಿಗೆ ಅತಿಕ್ರಮ ಪ್ರವೇಶ ನಡೆಸಿ ವಯಸ್ಸಾದ ಅವರ ಕುಟುಂಬದವರಿಗೆ ಪ್ರಾಣ ಬೆದರಿಕೆಗಳನ್ನ ಹಾಕ್ತಿದ್ದಾರೆ. ಮಾನಸಿಕ ಖಿನ್ನತೆ ಉಂಟು ಮಾಡಿ ಜಮೀನುಗಳನ್ನು ಲಪಟಾಯಿಸಲು ಮುಂದೆ ಹೋಗ್ತಿರ್ತಕ್ಕಂಥವರ ವಿರುದ್ಧ ಸೂಕ್ತ ಕ್ರಮ ವಹಿಸ್ಬೇಕಂತನೂ ಮತ್ತೆ ಅವ್ರಿಗೆ ರಕ್ಷಣೆ ಕೊಡ್ಬೇಕಂತನೂ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಏನಂತಂದ್ರೆ ಇದೇ ಚಿಕ್ಕಬಳ್ಳಾಪುರ ಕಸಬಾ ಹೋಬಳಿಗೆ ಸೇರಿರ್ತಕ್ಕಂತ ಅವಲಗುರ್ಕಿ ಗ್ರಾಮಕ್ಕೆ ಸೇರಿರ್ತಕ್ಕಂತ ಸರ್ವೆ ನಂಬರ್ 178, 79, 184/1, 184/2, 183, 182, 192 ಜಮೀನುಗಳ ಪೈಕಿ ಇವರು ಈಗ ಪಾರ್ಕಿಂಗ್ ವ್ಯವಸ್ಥೆಗಳಿಗೆ ಅವ್ರನ್ನ ಎಲ್ಲಾ ಒಂದು JCB ಮತ್ತೆ ಯಂತ್ರಗಳಿಂದ ಅದನ್ನ ಕ್ಲೀನ್ ಮಾಡ್ತಾ ಇರ್ತಕ್ಕಂತ ದೃಶ್ಯಾವಳಿಗಳು ಅದು ನೈಟೇ ಮಾಡ್ತಾರಂತೆ ಅವರು. ರಾತ್ರಿಯಲ್ಲಿ ಹಗಲಲ್ಲಿ ಮಾಡಿದ್ರೆ ಇವರು ಜಮೀನು ಮಾಲೀಕರು ಇವರು ಬರ್ತಾರೆ. ಮತ್ತೆ ನೆಕ್ಸ್ಟ್ ಕೋರ್ಟ್ ಆರ್ಡರ್ಗಳು, ನ್ಯಾಯಾಲಯ ಆದೇಶಗಳನ್ನೇ ಧಿಕ್ಕರಿಸಿ ಈಶಾ ಫೌಂಡೇಶನ್ ಅವರು ಅನಧಿಕೃತವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಏನು ಚೌಡಮ್ಮ ಅನ್ನೋರು ಹೇಳ್ತಾರೆ, ನನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ರು ಇವರೆಲ್ಲಾನು. ಸೊ ಪ್ರತಿಷ್ಠಿತ ಹೌದು. ಸೊ ಈ ವಿಚಾರದಲ್ಲೇ ಗೋಪಾಲನ್ ಮಾಲ್, ಪ್ರತಿಷ್ಠಿತ ಗೋಪಾಲನ್ ಮಾಲ್ ನ ಗೋಪಾಲ್ ಇವರು ಪ್ರಭಾಕರ್ ಅನ್ನೋ ಅಂತವ್ರು ಇದರಲ್ಲಿ ಪ್ರಭಾವ ಬೀರಿದ್ದಾರೆ. ನಮ್ಮ ಕುಟುಂಬಸ್ಥರಿಗೆ ಕರೆಗಳು ಮಾಡಿ ಧಮಕಿ ಆಗ್ತಾ ಇದಾರೆ ಅನ್ನೋ ಒಂದು ರೀತಿನೂ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಪ್ರತಿಭಟನೆಯಲ್ಲಿ ರೈತರು ಅತಿ ಹೆಚ್ಚಾಗಿ ತಮಟೆಯನ್ನ ಓಡಿಸೋ ಮುಖಾಂತರವಾಗಿ ಸದ್ಗುರುಗಳಿಗೆ ಮತ್ತೆ ಗೋಪಾಲನ್ ಮಾಲ್ ನ ಪ್ರಭಾಕರ್ ಅವರಿಗೆ ಮತ್ತೆ ಸಕಲೇಶ್ ಅನ್ನುವಂತ ವ್ಯಕ್ತಿಗಳಿಗೆ ಈ 3 ಜನರಿಗೆ ಧಿಕ್ಕಾರಗಳನ್ನ ಬಹಿರಂಗವಾಗಿ ಕೂಗುತ್ತಾ ಅವರ ಒಂದು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇಲ್ಲಿ MLC ವೈ ನಾರಾಯಣ ಸ್ವಾಮಿ ಅವ್ರ ಮೇಲೂ ಅವರು ಆರೋಪವನ್ನ ಮಾಡಿದ್ದಾರೆ.
ಹಾ, ಹೌದೌದೌದೌದು. ಹಾಗೆ ಅವರು RRT ಸೆಕ್ಷನ್ ಅಲ್ಲಿ 1997-98 ಸ್ವಾಧೀನ ಅನುಭವದಾರರಾದ ಅವರ ಏನು ಚೌಡಮ್ಮನವರ ಗಂಡ, ಆ ಅವ್ರ ಗಂಡನ ಹೆಸರನ್ನ ಪಾಣಿಯಲ್ಲಿ ನಮೂದಾಗಿರುತ್ತೆ. ಮುಟೇಶ್ ಅನ್ನು ಅಂಗೀಕರಿಸಿ ತಹಶೀಲ್ದಾರ್ ಅವರು ಆದೇಶನೂ ಮಾಡಿದ್ದಾರೆ. ಸೊ ಇಂಥ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ. ಅವ್ರ ಹತ್ರ ಯಾವ ರೀತಿ ದಾಖಲೆಗಳಿದೆ, ಎಲ್ಲ ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲಾನು ರೈತರ ಒಂದು ಬದುಕಿಗೆ ಮಣ್ಣಾಗ್ತಾ ಇದ್ದಾರೆ. ನಮ್ಗೆ ಭೂಮಿ ಬೇಕೇ ವಿನಃ ಹಣ ಬೇಡ. ಸದ್ಗುರು ಅವರ ಪ್ರಭಾವ, ಮತ್ತೆ ಸಕಲೇಶ್ ಅವರ ಪ್ರಭಾವ, ಗೋಪಾಲ್ ಮಾಲ್ನ ಪ್ರಭಾಕರ್ ಅವರ ಪ್ರಭಾವ ನಮ್ಗೆ ಎಲ್ಲೋ ಒಂದು ಕಡೆ ಜೀವಕ್ಕೆ ಮತ್ತೆ ಜೀವನಕ್ಕೆ ಕುತ್ತುಂಟಾಗ್ತಾ ಇದೆ. ಸೊ ಪ್ರಭಾವದಿಂದ ಅವ್ರ ಜೀವಕ್ಕೆ ಕುತ್ತಾಗ್ತಾ ಇದೆ ಅಂತ ಹೌದು 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 ಅದು ಒಂದು. ಜೊತೆಗೆ ನಮ್ಗೆ ಸೂಕ್ತ ರಕ್ಷಣೆ ಕೊಡ್ಬೇಕು. ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೂ ಅವರ ವಿರುದ್ಧವಾಗಿ ಅವರು ದೂರನ್ನು ತೆಗೆದುಕೊಳ್ಳೋದಿಲ್ಲ, ನಮಗೆ ರಕ್ಷಣೆನೂ ಕೊಡೋದಿಲ್ಲ ಪ್ರಭಾವಿಗಳು ಅನ್ನೋ ಒಂದು ಇದರಿಂದ. ಮತ್ತೆ ರಾಜಕಾರಣದಲ್ಲೂ ಅಷ್ಟೇ, ರಾಜಕಾರಣವನ್ನು ಸೇರ್ಕೊಂಡಂತೆ ಯಾರು ನಮ್ಗೆ ರಕ್ಷಣೆಗೆ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಅವರು ಏನು ಈಶಾ ಫೌಂಡೇಶನ್ ಮುಂದಗಡೆನೆ ಅವ್ರ ಜಮೀನಲ್ಲಿ, ಅವ್ರ ಜಮೀನಲ್ಲೇ ಅವರು ಪ್ರತಿಭಟನೆಯನ್ನು ಮಾಡಿದ್ರು. ಸುರೇಖಾ. ಎಸ್ ನಾರಾಯಣ ಸ್ವಾಮಿ, ಧನ್ಯವಾದ. ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ರೈತರು. 60 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ತಮ್ಮ ಜಮೀನುಗಳ ಮೇಲೆ ಅಕ್ರಮ ಪ್ರವೇಶ ಹಾಗೂ ದಬ್ಬಾಳಿಕೆ ನಡೆಸಲಾಗಿದೆ ಅಂತ ರೈತರು ಆರೋಪವನ್ನ ಮಾಡಿದ್ದಾರೆ. ಈಶಾ ಫೌಂಡೇಶನ್ ಅಕ್ರಮವಾಗಿ ಪರಭಾರೆ ಮಾಡಿರುವುದಾಗಿ ಆರೋಪಿಸಲಾಗಿದೆ. ಸುಮಾರು 25 ಎಕರೆ ಜಮೀನನ್ನ ಅಕ್ರಮವಾಗಿ ಹಸ್ತಾಂತರಿಸಿರುವ ಬಗ್ಗೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಬೆಂಗಳೂರಿನ ಕೆಇಟಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿವೆ. ಅಲ್ಲದೆ ಚಿಕ್ಕಬಳ್ಳಾಪುರ ಸಿವಿಲ್ ನ್ಯಾಯಾಲಯದಲ್ಲೂ ಪ್ರಕರಣಗಳು ದಾಖಲಾಗಿದ್ದು, ಸದರಿ ಜಮೀನುಗಳ ಮೇಲೆ ಪರಭಾರೆ ಆಗದಂತೆ ಸ್ಟೇ ಆದೇಶವೂ ಇದೆ ಎಂದು ರೈತರು ತಿಳಿಸಿದ್ದಾರೆ. ಆದಾಗ್ಯೂ ಪ್ರಕರಣಗಳು ಮುಂದುವರಿದಿದ್ದರೂ ಅಕ್ರಮ ಪರಭಾರೆ ನಡೆದಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ರೈತ ಕೃಷ್ಣಪ್ಪ, ಚೌಡಮ್ಮ, ರೂಪ ಸೇರಿದಂತೆ ಹಲವು ರೈತರು, ರೈತ ಮುಖಂಡರು ಸೇರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈಶಾ ಫೌಂಡೇಶನ್ ವಿರುದ್ಧ ಕಿಡಿಕಾರಿದ್ದಾರೆ. ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಈಶಾ ಫೌಂಡೇಶನ್ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ ಅಂತ ರೈತರು ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧ ಅವರು ಪ್ರತಿಭಟನೆಯನ್ನ ತಮಟೆ ಚಳುವಳಿ ಮಾಡುವ ಮೂಲಕ, ತಮ್ಮ ಜಮೀನಿನಲ್ಲಿ ತಮಟೆ ಬಾರಿಸುವ ಮೂಲಕ ಚಳುವಳಿಯನ್ನ ನಡೆಸಿದ್ದಾರೆ. ಈಶಾ ಫೌಂಡೇಶನ್ಗೆ ಧಿಕ್ಕಾರ ಎಂದು ಕೂಗುವ ಮೂಲಕ ಪ್ರತಿಭಟನೆಯನ್ನ ನಡೆಸಿ ಫೌಂಡೇಶನ್ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಮುಖಂಡ ಹಾಗೂ ಮಾಜಿ ಎಂಎಲ್ಸಿ ವೈ.ಎ. ನಾರಾಯಣ ಸ್ವಾಮಿ ಅವರ ಸಂಬಂಧಿ ಸಕಲೇಶ್ ಕುಮಾರ್ ಮೇಲೂ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಬಡಪಾಯಿ ರೈತರ ಜಮೀನುಗಳ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಅಂತ ಆರೋಪ ಕೂಡ ಮಾಡಲಾಗಿದೆ. ಈಶಾ ಫೌಂಡೇಶನ್ ವಿರುದ್ಧ ಸದ್ಯ ರೈತರು ತಮಟೆ ಚಳುವಳಿ ನಡೆಸಿ ಧಿಕ್ಕಾರವನ್ನ ಕೂಗಿದ್ದಾರೆ. ಕ್ಲೀನ್ ಮಾಡಿರೋವಾಗ ರಂಗಪ್ಪ ಅನ್ನೋರು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಕೇಸ್ ನಮ್ಮ ಕಡೆ ಆಯಿತು. ತಿರುಗಿ ಇದ್ ಕಡೆಗೆ ಬರೋಕ್ಕೆ ನಮ್ಮನ್ನು ಬಿಡಲಿಲ್ಲ. ನಾವಿಷ್ಟು ಕಷ್ಟ ಬಿದ್ದು ನಮಗೆ ಜಮೀನು ಇಲ್ದಿದ್ವೆ, ಬೇರೆಯವ್ರಿಗೆಲ್ಲ ಇಷ್ಟೆಲ್ಲ ಜಮೀನು ಹೆಂಗೋಯ್ತು? ನಮ್ಗೆ ನ್ಯಾಯ ಇಲ್ವಾ? ಅವ್ರಿಗೇನೆ ನ್ಯಾಯ? ಎಷ್ಟು ಒಂದು ತಿನ್ನೋದಕ್ಕೂ ಊಟ ಇಲ್ಲ. ಬಡವರು ಸರ್, ಅವಾಗ ಎಷ್ಟು ಬಾಧೆ ಬಿದ್ದಿದ್ವ, ಎಲ್ಲ ಗಿಡಗಳೆಲ್ಲ ಹೊಡೆದು ಹಿಂಗಿಡ್ಸೋಕೆ ನಾವು ಅಷ್ಟು ಬಾಧೆ ಬಿದ್ದು ಕೇಸ್ಗಳೆಲ್ಲ ಹಾಕ್ಸ್ಕೊಂಡು ನಾವು ಕೇಸ್ಗಳೆಲ್ಲ ನಮ್ಮ ಕಡೆ ಆಗಿದ್ರೆ ಇವಾಗ ನಮಗೆ ಜಮೀನಿಲ್ಲ, ಬೇರೆಯವ್ರಿಗೆಲ್ಲ ಜಮೀನು ಐತೆ ಸರ್. ಇದು ಅನ್ಯಾಯ. ನಮ್ಗೆ ನ್ಯಾಯ ಬೇಕು. ನಮ್ಮ ಹೆಸರು ಜೋಸೆಫ್ ಅಂತ. ಇದೊಂದೇ ನಡೀತಾ ಇದೆ. ಆದ್ರೂ ಸ್ಟೇ ಇದ್ರೂನು ಇವ್ರು ಕೆಲಸ ಮಾಡ್ತಾನೆ ಇದ್ದಾರೆ. ಬಂದು ಕೇಳ್ದಾಗೆಲ್ಲ ಯಾರು ನಮ್ಗೆ ಅಷ್ಟೊಂದು ಬೆಂಬಲ ಕೊಡೋರು ಇಲ್ಲ. ಇವತ್ತು ಧೈರ್ಯ ಮಾಡಿ ಬಂದಿದೀವಿ. ನೀವೆಲ್ಲರೂ ನಮಗ್ ಸಹಾಯ ಮಾಡಿ ಮೋಸ ಆಗ್ದಿರಾ ನಮ್ಮನ್ನ ಕಾಪಾಡಿದ್ರೆ ಅಷ್ಟೇ ಸಾಕು. ಕೇಸ್ ನಡೀತಾ ಇದ್ರೂನು
ಇವರು ಈ ಕೆಲಸ ಮಾಡ್ತಾನೆ ಇದ್ದಾರೆ. ಇಲ್ಲ, ಯಾಕಂದ್ರೆ ಯಾರೇ ಬರ್ಲಿ ಕೊಲೆ ಬೆದರಿಕೆ ಹಾಕೋದು, ಕುಡುಕು ನಿಕ್ಕೋದು, ರೌಡಿಸಮ್ ಮಾಡಿಸೋದು ತುಂಬಾ ಆಗಿದೆ. ನಮ್ಮ ಕುಟುಂಬದಿಂದ ನಮ್ ದೊಡ್ಡಪ್ಪ ಹೋದ್ರು, ನಮ್ಮ ಅಣ್ಣ ಹೋದ್ರು, ಈ ಅಪ್ಪನು ಸತ್ ಬದುಕಿದ್ದಾನೆ. ತುಂಬಾ ಹೋರಾಡ್ತಾ ಇದೀವಿ ಇದಕ್ಕೋಸ್ಕರ. ನಮ್ಗೆ ಯಾರು ಬೆಂಬಲ ಕೊಡೋರು ಇಲ್ಲ. ಹಂಗು ಹಿಂಗು ಸತ್ರು ಬದುಕಿದ್ರು ಇದ್ರಲ್ಲೇ ಅಂತ ಬಿಟ್ಟು ಇಲ್ಲಿಗೆ ಬಂದಿದೀವಿ. ನಿಮ್ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂದ್ರೆ, ರೈತರಿಗೆ ಮೋಸ ಮಾಡಬೇಡ್ರಿ, ರೈತರಿಗೆ ನ್ಯಾಯ ಕೊಡಿಸ್ರಿ. ಅದು ನಮ್ ಕಡೆ ನ್ಯಾಯ ಇದ್ರೆ ನಮ್ಗೆ ನ್ಯಾಯ ಮಾಡ್ರಿ, ಅವ್ರ ಕಡೆ ನ್ಯಾಯ ಇದ್ರೆ ಅವ್ರಿಗೆ ನ್ಯಾಯ ಮಾಡಿ. ಒಟ್ಟಲ್ಲಿ ರೈತರಿಗೆ ಮೋಸ ಆಗ್ಬಾರ್ದು, ರೈತರು ನ್ಯಾಯ ಮಾಡಿ ಅಷ್ಟೇನೆ. ಇಲ್ಲಿಗೆ ಬಂದಿದೀವಿ ನಿಮ್ ಕಣ್ ಮುಂದೆನೆ. ಇವಾಗ ನಾವು JCP ಅವ್ರು ಕರ್ಸಿದೀವಿ ಇದು ಮಾಡಕ್ಕೆ ಅಂತ. ಒಂದೇ ಫೋನ್ ಕಾಲಲ್ಲಿ ಅವ್ರು JCP ನ ಇಲ್ಲಿ ಇಲ್ದಿರ ಮಾಡಿದಾರಂದ್ರೆ ಅವ್ರು ಎಷ್ಟು ಮಟ್ಟಕ್ಕೆ ಇದು ಮಾಡ್ತಿದಾರಂತ ನಿಮ್ಗೆ ಗೊತ್ತಾಗಿರುತ್ತೆ. ನಾವ್ ಹೇಳ್ಬೇಕಾಗಿರೋದು ಏನಿಲ್ಲ. ನಮ್ ಜಮೀನ್ಗೆ ನಾವ್ ಹೆಜ್ಜೆ ಹಾಕಕ್ಕೆ ಅವ್ರ ಪರ್ಮಿಷನ್ ತಗೋಬೇಕು. ಇಲ್ಲಿರೋ ಸ್ಟಾಫ್ಗಳು ಯಾವ ತರ ಮಿಸ್ಬಿಹೇವ್ ಮಾಡ್ತಾರಂದ್ರೆ, ಹೆಣ್ಮಕ್ಳು ಬರೀ ನಮ್ ತಾಯಿ ಬಂದಿದ್ದಾರೆ, ನಮ್ ದೊಡ್ಡಮ್ಮ ಬಂದಿದ್ದಾರೆ, ಅವ್ರು ಎಷ್ಟು ಮಾತಾಡ್ತಾರೆ, ನಿಮ್ಮ ಅಪ್ಪಂದಲ್ಲ ಜಮೀನು, ಹೋಗ ಅವ್ರ ಹತ್ರ ಮಾತಾಡ್ಕೊಳ್ಳಿ, ಇವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ. ಇನ್ ನಾವ್ ಏನಾದ್ರೂ ನ್ಯಾಯ ಕೇಳೋಣ ಅಂತ ಬಂದ್ರೆ ಸಕಲೇಶ್ ಅಂತೆ ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ, ನಾವ್ ಇದು ಗಂಟ ನೋಡಿಲ್ಲ. ಇನ್ನೊಬ್ರು ಯಾರೋ ಪ್ರಭಾಕರ ಯಾರು ಇವ್ರಂತೆ. ಕೊಲೆ ಬೆದರಿಕೆಗಳನ್ನ ಒಂದೇ ಇಲ್ಲಿ ಬಂದ್ರೆ ಸಾಕು, ಇಮಿಡಿಯೇಟ್ಲಿ ನಮ್ ಫೋನ್ ನಂಬರ್ ಅಲ್ಲ, ಹೆಂಗ್ ತಿಳ್ಕೊಂತ ನಮ್ಗೆ ಗೊತ್ತಿಲ್ಲ. ಸಿವಿಲ್ ಜಡ್ಜ್ ಹತ್ರ ಸಿವಿಲ್ JMFC ನಡೀತಾ ಇದೆ, ಎಲ್ಲಾ ಕಡೆ ಕೇಸ್ ನಡೀತಾ ಇದೆ. ತಾಲೂಕ್ ಆಫೀಸಲ್ಲಿ ಖಾತಾ ಹಾಕ್ದಿರ ಮಾಡಿದೀನಿ, ಎಲ್ಲ ಆಗಿದೆ. ಆದ್ರೂ ಅವ್ರಿಗೆ ಜಡ್ಜು ಅವ್ರು ಹೇಳ್ದಂಗೆ ಆರ್ಡರ್ ಮಾಡ್ಕೊಡ್ಬೇಕಂತೆ. ಜಡ್ಜು ನಮ್ಗೆ ತಿಳಿದಿಲ್ಲ, ಜಡ್ಜ್ ಹತ್ರ ನಾವು ನಿಂತ್ಕೊಂಡು ಮಾತಾಡೋ ಅಷ್ಟು ಶಕ್ತಿನೂ ಇಲ್ಲ. ಅವ್ರು ಏನ್ ಕೊಟ್ಟಿದ್ದಾರೆ ಅಷ್ಟೇ, ಆ ಸ್ಟೇನ ನಾನು ನಮೂದನೆ ಮಾಡಿರೋದಕ್ಕೆ. ಇದು ನಾಟ್ ಟು ಎಲ್ನೆಟೆಡ್ ಅಂತ ಐತೆ, ಪರಬಾರೆ ಮಾಡಬಾರ್ದು ಅಂತ ಐತೆ. ಪರಬಾರೆ ನಾವು ಮಾಡ್ತಾ ಇಲ್ಲ, ನಾವು ಕ್ಲೀನ್ ಮಾಡ್ಕೊಂತ ಇದೀವಿ, ನಮ್ದು ಜಮೀನು ಅದು ಇದು ಅಂತ ಅವಶ್ಯ ಶಬ್ದಗಳಿಂದ ಇಲ್ಲಿರುವಂತ ಸಿಬ್ಬಂದಿಗಳು ಇವರೆಲ್ಲ ಸೇರ್ಕೊಂಡು ನಿಂದಿಸ್ತಾ ಇದ್ದಾರೆ. ಆದ್ರೆ ರೈತನ ಕೀಳ್ಮಟ್ಟವಾಗಿ ಕಳ್ಳನ ಮಕ್ಕಳು ನೀವು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳ್ತಾರೆ ಇಲ್ಲಿರೋರು. ಆದ್ರಿಂದ ಅದಕ್ಕೆಲ್ಲ ನಮಗೆ ತುಂಬಾ ನೋವಾಗ್ತದೆ. ಆದ್ರಿಂದ ದಯವಿಟ್ಟು ತಮ್ಮ ಕಡೆಯಿಂದ ಕಳಕಳಿ ಮನವಿ, ನಮ್ಗೆ ಏನಾದ್ರೂ ಮಾಡಿ ಸಹಾಯ ಮಾಡಿ, ನಮ್ ಜಮೀನು ನಮ್ಗೆ ಉಳಿಸ್ಕೊಡಿ. ನಿಮ್ಗಂತ ಏನ್ ಇದೆ? ನಮ್ಗೆ ಅಂತ ಎಲ್ಲ 1970ರಿಂದ ಇರುವಂತ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇದೆ. ತಮ್ಮ ಗಮನಕ್ಕೆ ತಾವು ಕೇಳಿದ್ರೆ ತಮ್ಮ ಗಮನಕ್ಕೆ ಒಂದ್ ಸೆಟ್ ಕೊಡ್ತೀನಿ. ಅವರು ಬರ್ಲಿ, ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಅಂತ ಎತ್ಕೊಂಡ್ ಬರ್ಲಿ, ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತ ಕರ್ಲಿ. 2 ವರ್ಷದಿಂದ 80 ಲಕ್ಷ ಕೊಟ್ಟು ತಗೊಂಡಿರುವಂತ ಜಮೀನು ಇವತ್ತು 120 ಕೋಟಿಗೆ ಹೆಂಗ್ ಹೋಗುತ್ತೆ? SR ರೇಟ್ 43 ಕೋಟಿ 45 ಕೋಟಿ ತೋರಿಸಿದ್ದಾರೆ. ಹೆಂಗ್ ತೋರಿಸ್ತಾರೆ? ಈಶಾಗ್ ಹಂಗಾದ್ರೆ ಎಲ್ಲೆಲ್ಲಿಂದನೂ ಬರುತ್ತಾ ದುಡ್ಡು? ಅದನ್ನ ಕೇಳೋರು ಯಾರು ಇಲ್ವಾ? 1 ಲಕ್ಷಕ್ಕೆ 100 ಪಟ್ಟು ಜಾಸ್ತಿ ಆಗುತ್ತಾ? ಅದನ್ನೆಲ್ಲ ತಾವು ಕೇಳಿ, ತಮ್ಮ ಮಾಧ್ಯಮದ ಎದುರುಗಡೆನೆ ಇಡ್ತೀನಿ. ಅವರು ಬರ್ಲಿ, ಅವರು ಬಂದು ಕೂತ್ಕೊಂಡು ಮಾತಾಡ್ಲಿ. ಹೌದು, ರೆವಿನ್ಯೂ ತಹಸೀಲ್ದಾರ್ 1997ರಿಂದ 95ರಿಂದ ನಮ್ಗೆ ಏನೇನು ಆದೇಶ ಮಾಡಿದ್ರೆ ಎಲ್ಲಾ ಆದೇಶದ ಕಾಪಿಗಳು ಇದಾವೆ. ಇರೋದು ಮಕ್ಕಳು ಶಿಶುದ ಮಕ್ಕಳಿಂದ ನಾನೇ ಊಟಕ್ಕಿಲ್ಲ, ಏನು ಇಲ್ಲ, ಅನ್ಯಾಯ ಮಾಡ್ಬಿಟ್ಟು ಹೋದ್ರೆ ನಾವ್ ಹೆಂಗ ಸ್ವಾಮಿ ನಾವಿರೋದು? ನನ್ ಗಂಡನ್ ಪ್ರಾಣ ತೆಗೆದ್ರು, ನನ್ ಮಗನ್ ಸಾಕಿದ್ರು. ಇದೆಲ್ಲ ಯಾರ್ ಸ್ವಾಮಿ ನೋಡೋರು? ಇಷ್ಟ ಅನ್ಯಾಯ ಮಾಡ್ಬಿಟ್ಟು ಹೋದ್ರೆ ನಾವ್ ಬದುಕ್ಬೋದ? ಇಲ್ಲ ಏನಾನು ಕುಡ್ದು ಸತ್ತೋತೀವಿ. ಬೇಕಾದ್ರೆ ಸಮಾಧಿ ಕಟ್ಕೊಂಡಿಲ್ಲ ನನ್ ಮೇಲೆ ಅವನು, ಅಲ್ವಾ ಸ್ವಾಮಿ? ನಿಮ್ಗೆ ಹೆಂಗ್ ಗೊತ್ತಮ್ಮ ಜಮೀನಿದು? ಇದ ಮೆಡ್ರಾಸ್ ಅವರು ತಗೊಂಡಿದ್ರು, ನೀವೇ ಇರ್ರಪ್ಪ ಇದ್ರಾಗೆ ಅಂತಂದ್ರು. ನಾವೇ ಅವರು ಸಂಬಳ ಗಿಂಬಳ ನಮ್ಗೆ ಕೊಟ್ರು, ಬೆಳೆ ಬೆಳ್ಕೊಂಡು ತಿನ್ಕೊಂಡು ಒಬ್ಬನು ಸೇರಿಸ್ಬೇಡಮ್ಮ ಅಂದ್ರು. ನನ್ನ ಮಕ್ಳು ಅಷ್ಟು ಉದ್ದ ಮಕ್ಕಳಿಂದ ನಾನು 45 ವರ್ಷ 50 ವರ್ಷದಿಂದ ನಾನು ಇದ್ದೀನಲ್ಲ, ನನ್ಗೆ ಅನ್ಯಾಯ ಮಾಡ್ಬೋದಾ? ರೈತರಿಗೆ